ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡಿದಂತಹ ಗಿಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ದಾರೆ. ಸದ್ಯ ನಮ್ ಜೊತೆ ಗಿಲ್ಲಿ ಅವರ ತಾಯಿ ಸವಿತಾ ಅವರು ಇದಾರೆ, ನೇರವಾಗಿ ಮಾತಾಡ್ತೀನಿ. ಅಮ್ಮ, ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಏನ್ ಹೇಳ್ತೀರಾ ಮೊದಲನೇದಾಗಿ? ತುಂಬಾ ಖುಷಿ ಆಯ್ತದೆ ಕಣಪ್ಪ, ತುಂಬಾ ಸಂತೋಷ ಆಯ್ತದೆ. ಇಷ್ಟೊಂದು ಜನಗಳು ಪ್ರೀತಿಸವನೆ, ಪ್ರೀತಿ ಮಾಡೋನೆ, ಅಭಿಮಾನಿಗಳೆಲ್ಲ ಇಷ್ಟೊಂದು ಇಷ್ಟಪಟ್ಟವ್ರೆ. ಎಲ್ಲನೂ ಅವರೇ ಮುಂದೆ ನಿಂತ್ಕೊಂಡು ಖುಷಿಯಿಂದ ನಮ್ಮ ಅಣ್ಣನ್ ಗೆಲ್ಲಿಸ್ಬೇಕು ಅನ್ಕೊಂಡು ಗೆಲ್ಸವ್ರೆ. ಅದನ್ನ ನಾವು ಉಳಿಸ್ಕತೀವಿ, ಅಷ್ಟು ಹೇಳಕ್ ಇಷ್ಟ. ಬಿಗ್ ಬಾಸ್ ಹೋಗಿದ್ ಬಂದ್ಮೇಲೆ ಅಮ್ಮ, ಬಿಗ್ ಬಾಸ್ ಹೋದಾದ್ಮೇಲೆ ಇವಾಗ ನೆನ್ನೆ ಹೋಗಿ ಭೇಟಿ ಮಾಡಿದ್ರಿ, ಅದಕ್ಕೆ ಮಧ್ಯದಲ್ಲಿ ಒಂದ್ಸತಿ ಮಾತ್ರ ಭೇಟಿ ಮಾಡಿದ್ರಿ. ನೆನ್ನೆ ಆ ಜೊತೆ ಸುದೀಪ್ ಅವ್ರ ಜೊತೆ ಏನು ಕಪ್ ಅಂತ ಈಸ್ಕೊಂಡ ಸಂದರ್ಭದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಏನ್ ಹೇಳ್ತೀರಾ ಆ ಸಂದರ್ಭವನ್ನ? ಬಿಗ್ ಬಾಸ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಬಿಗ್ ಬಾಸ್ ಮನೆಗೆ ಹೋಗಿ ಕಪ್ಪಿಸ್ಕೊಂಡಾಗ ಸುದೀಪ್ ಸರ್ ಜೊತೆಲಿ ತುಂಬ ಖುಷಿ ಆಯಿತು. ತುಂಬ ನನಗೆ ಆನಂದ, ತುಂಬ ಖುಷಿ ಎಲ್ಲ ಆಯಿತು. ಅಂದರೆ ಜನಗಳು ಪ್ರೀತಿ ಪಡೆದವನೆ ಅದೇ ಸರ್. ಈ ಜನರ ಪ್ರೀತಿ ನೋಡಿದಿರಿ ಅಮ್ಮ. ಬೆಂಗಳೂರಿಂದ ಬಂದಿದ್ದಾರೆ, ಹೊರ ರಾಜ್ಯಗಳಿಂದಲೂ ಕೂಡ ಬಂದಿದ್ದಾರೆ, ಬಹಳಷ್ಟು ಜನ ಬಂದು ಭೇಟಿ ಮಾಡಿದ್ದಾರೆ. ಆ ಒಂದು ಸಂದರ್ಭ ಹೇಳ್ಕೊಂಡ್ರ ಗಿಲ್ಲಿ ಅವ್ರ ಜೊತೆ? ಇನ್ನೂ ಹೇಳ್ಕೊಕ್ಕಾಗಿಲ್ಲಪ್ಪ. ಇನ್ನೂ ಅಂದರೆ ಅವನು ಇದ್ರಲ್ಲಿ ಅವ್ನು ಬಂದು ಮನೆಗೆ ಬಂದು ಅವ್ನು ಕೂತ್ಕೊಂಡು ನನ್ನ ಹತ್ರ ಮಾತಾಡಿದಾಗ ಎಲ್ಲನೂ ಹೇಳ್ಕೊತೀನಿ. ಅವನು ಅಷ್ಟೇ ಖುಷಿ ಪಡ್ತಾನೆ, ನಾನು ಅಷ್ಟೇ ಖುಷಿ ಪಡ್ತೀನಿ ಹೇಳ್ಕೊಂಡು. ಬಹಳಷ್ಟು ಜನ ವೀಕ್ಷಕರು ಹೇಳ್ತಿದ್ರು ಅಮ್ಮ, ಗಿಲ್ಲಿ ಅವರ ಮಾತಿನಿಂದ ನಾವೆಷ್ಟೋ ನೋವುಗಳನ್ನ ಮರ್ತಿದೀವಿ ಅಂತ. ಆ ಒಂದು ನಗಿಸುವಂತ ಗುಣ, ಅದ ರೀತಿ ಒಂದ್ ರೀತಿ ಕಾಲು ಎಳೆಯುವಂಥದ್ದು, ತರಲೆ ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಆ ತರ ಇಲ್ಲಿ ಮನೇಲೂ ಕೂಡ ಅಲ್ಲೇ ಮನೇಲಿ ಅದೇ ತರ ಅವನು ನನ್ನ ಜೊತೆಲಿ ಅವ್ನ ತರಲೆ ಆಟ, ಅವ್ನ ತುಂಟಾಟ, ಅವ್ನ ಮಾತು, ಅವನು ಇದು ಎಲ್ಲ ಅದೇ ತರ. ನಾನು ಏನೋ ಇಲ್ಲಿದ್ದಂಗೆ ಅಲ್ಲೂ ಆಡ್ತೀಯಲ್ಲ ಅಂತ ನನಗೂ ಒಂಥರ ಖುಷಿ ಇದು ಆಯ್ತಾಯ್ತು. ಅದು ಜನಗಳಿಗೆ ಇಷ್ಟ ಆಗದೆ ಅಂತ ಅದು ತುಂಬಾ ಇದ್ದದ್ದು ಖುಷಿ ನನಗೆ. ನಿಮ್ಗೆ ಅವರ ತಲಾಟೆ ಇಲ್ಲಿ ಮನೇಲಿ ಮಾಡಿದ ಸಂದರ್ಭ ಒಂದ್ಸತಿ ಬೇಸರ ಆಗಿರ್ಬೋದು, ಆದ್ರೆ ಅದನ್ನ ಯಾರು ಕೂಡ ಬೇಸರ ಮಾಡ್ಕೊಂಡಿಲ್ಲ. ಇದುವರೆಗೂ ಕರ್ನಾಡಿನ ಜನ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಅವ್ರು ಮಾಡುವಂತ ತಮಾಷೆಗಳು. ಅವ್ನ ಮಾತೆ ಬೇಸರ ಮಾಡ್ಕೋಕೆ ನಾನೇ ಅಷ್ಟೊಂದು ಖುಷಿ ಪಡ್ತೀನಿ ಅಂದ್ರೆ ಕರ್ನಾಟಕದ ಜನ ಅದೇ ತರ ಖುಷಿ ಪಡ್ತಾರೆ. ಅದು ನನಗೆ ಇಷ್ಟ ಆಯ್ತು. ಇಲ್ಲಿ ಇವಾಗ ಒಂದು ಯಶಸ್ಸನ್ನು ಕಂಡಿದ್ದಾರೆ ಅಮ್ಮ, ಆದ್ರೆ ಬಹಳಷ್ಟು ಕಷ್ಟವನ್ನು ಪಟ್ಟು ಕೂಡ ಪಟ್ಟಿದ್ದಾರೆ. ಬೆಂಗಳೂರಿಗೆ ಹೋಗಿದ್ದಾರೆ, ಊಟ ಇಲ್ದಾನೆ ಒಂದು ಶೆಟ್ ಬಾಯ ಕೆಲಸ ಮಾಡಿದ್ದಾರೆ. ಆ ಒಂದು ಕಷ್ಟಗಳನ್ನ ಆ ಸಂದರ್ಭದ ನೆನ್ಸ್ಕೊಳ್ಳೋದಾದ್ರೆ? ಅಯ್ಯೋ, ಅದನ್ನಂತೂ ನೆನೆಸ್ಕೋಕೆ ಆಗೋದಿಲ್ಲ. ಆ ಥರ ಕಷ್ಟ ಬಿದ್ದಾನೆ ಅಂದರೆ ಈ ಥರ ಕರ್ನಾಟಕದ ಜನ ಅಭಿಮಾನ ಇಷ್ಟೊಂದು ಪ್ರೀತಿ ತೋರವ್ರೆ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಅಂದರೆ ಕಷ್ಟ ಅಷ್ಟೇ ಬಿದ್ದಾನೆ. ಆ ಥರ ಕಷ್ಟ ಬಿದ್ದಿರೋ ಮಕ್ಕಳೆಲ್ಲ ಮುಂದೆ ಇದೇ ತರ ಬೆಳಿಬೇಕು, ಇದೇ ತರ ಇರ್ಬೇಕು ಅಂತ ನನ್ನ. ಇವತ್ತು ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಮಾಡಕ್ಕೆ ಅದ್ದೂರಿಯಾಗಿ ಸ್ವಾಗತ ಕೊಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಅಯ್ಯೋ, ಅವನು ಎಷ್ಟೊಂದು ಪ್ರೀತಿ ಮಾಡ್ತಾರ, ಅಷ್ಟೇ ಬೆಳೆಸ್ತಾರ, ಅಷ್ಟೇ ಅವನಿಗೆ ಎಲ್ಲನೂ ಅವರೇ ನಿಂತು, ಅವರೇ ನಂದನೆ ತೋರಿ, ಅವರೇ ಇದೆಲ್ಲನೂ ಮಾಡ್ತಾರ. ಮದುವೆ ಆ ಒಂದು ಚರ್ಚೆ ಕೂಡ ಆಗ್ತದೆ. ಯಾವಾಗ ಮದುವೆ ಮಾಡ್ತಾರೆ ಗಿಲ್ಲಿಗೆ? ಅವ್ನು ಇಷ್ಟಪಟ್ಟ ಹುಡುಗಿ ಯಾರಾಯ್ತೀನಿ ಅಂತ ನಾವು ಮಾಡ್ತೀವಿ. ಅಂದ್ರೆ ನೀವು ಹುಡುಗಿ ನೋಡಲ್ವಾ ಅಥವಾ ಅವರೇ ನೋಡ್ಕೊಳ್ಳಿ? ನಾವ್ ನೋಡುದಿಲ್ಲ, ನಮ್ಮ ನೋಡು ಅಂದ್ರೆ ನಾವೇ ನೋಡ್ತೀವಿ. ಅವನೇನಾದ್ರು ನಾನು ಇಷ್ಟಪಟ್ಟು ಹುಡುಗಿ ಐತೀನಿ ಅಂದ್ರೆ ಅವನೇ. ಯಾವಾಗ ಯಾವಾಗ ತೀರ್ಮಾನ ಮಾಡಿದ್ರಿ ಮದುವೆ ಮಾಡಿ? ಅದನ್ನ ಅವ್ನ ಬಾಯಿಲ್ ಕೇಳ್ತೀವಿ. ಕೇಳ್ತೀನಿ, ಕೇಳ್ಬಿಟ್ಟು ಆಮೇಲೆ ನಮ್ ಅವ್ನು ಯಾವ್ದು ಹುಡುಗಿ ಇಷ್ಟಪಡ್ತಾನೆ ಹುಡುಗಿ. ಮತ್ತೆ ಮನೆ ಮಾಡ್ಬೇಕು ಮತ್ತೆ ಕುರಿ ಫಾರ್ಮ್ ಮಾಡ್ಬೇಕು ಅಂತ ಇವಾಗ ಆಲ್ರೆಡಿ ಮಾಡ್ಕೊಂಡಿದ್ರೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ಅದಂದ್ರೆ ಅರ್ಧಂಬರ್ಧಂ ಮಾಡೋನೆ. ಅಂದ್ರೆ ಅವ್ನು ಯಾವ್ದು ಅವ್ನು ಬಂದ ಮೇಲೆ ಅವ್ನು ಯಾವ ಡಿಸೈಡ್ ತಕೊಂಡ್ ಮಾಡ್ತೀನಿ ಅಂತ ಅದ್ ಮಾಡ್ಲಿ. ಬಂದ್ಮೇಲೆ ಗಿಲ್ಲಿ ಅವ್ರ ಜೊತೆ ಏನ್ ಮಾತಾಡ್ತೀರಾ ಅಮ್ಮ? ಈ ಖುಷಿಯೆಲ್ಲ ಹಂಚ್ಕೊಳ್ತೀರಾ? ಅಂದ್ರೆ ನಾ ಫಸ್ಟ್ ಮಾತಾಡೋದೇ ಕರ್ನಾಟಕದ ಜನತೆ ಮಾತಾಡ್ತೀನಿ. ಅವನು ಪ್ರೀತಿಸ್ತಿರೋ ಮಾತಾಡ್ತೀನಿ. ಬಂದು ನಮ್ಮ ಒಂದು ಮಾತಾಡ್ತಿರೋದು ಹೇಳ್ತೀನಿ ಅಷ್ಟೇ. ಈ ಟ್ಯಾಟೋ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಗಿಲ್ಲಿದು, ಒಂದು ಸ್ಕೆಚಸ್ ಎಲ್ಲ ಕೊಟ್ಟಿದ್ದಾರೆ. ಅದಂತೂ ತುಂಬಾ ಖುಷಿಯಾಗಿ ಹೇಳ್ತೀನಿ. ಇದಿಷ್ಟು ಗಿಲ್ಲಿ ಅವರ ತಾಯಿ ಸವಿತಾ ಅವರ ಮಾತಾಗಿರುವಂತದ್ದು. ಬಹಳಷ್ಟು ಖುಷಿಯಾಗಿದೆ ಮನಸ್ಸಿನಲ್ಲಿ, ಒಂದು ರೀತಿ ಭಾವುಕವಾಗಿ ಒಂದಷ್ಟು ಮಾತುಗಳನ್ನ ಆಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದಿಶ್, ನ್ಯೂಸ್ ಫಸ್ಟ್ ಮಂಡ್ಯ.